ನಮಸ್ಕಾರ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಇನ್ಫ್ಯಾಕ್ಟ್ ಭಾರತದ ಕಾದಂಬರಿ ಲೋಕಕ್ಕೆ ಕರಾಳ ದಿನ. ಹಿರಿಯ ಸಾಹಿತಿ, ಶ್ರೇಷ್ಠ ಕಾದಂಬರಿಕಾರ, ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪನವರು ವಿಧಿವಶರಾಗಿದ್ದಾರೆ. 94 ವರ್ಷದ ಭೈರಪ್ಪ ಅವರು ಇತ್ತೀಚೆಗೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅಲ್ಝೈಮರ್ ಆಗಿತ್ತು ಅಂತ ಹೇಳ್ತಾರೆ. ಈಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮಧ್ಯಾಹ್ನ ಸುಮಾರು 2:38ಕ್ಕೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ವಿಧಿವಶರಾಗಿದ್ದಾರೆ ಅಂತ ಆಸ್ಪತ್ರೆ ಮಾಹಿತಿ ಕೊಟ್ಟಿದೆ. ಭೈರಪ್ಪ ಅವರು ವಾಸ ಇದ್ದಿದ್ದು ಮೈಸೂರಿನಲ್ಲೇ. ಆದರೆ ಇತ್ತೀಚೆಗೆ ಆರೋಗ್ಯ ಕಾರಣಗಳಿಂದಾಗಿ ಅನಾರೋಗ್ಯ ಉಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಕಳೆದ 3 ತಿಂಗಳಿಂದ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರ ಮನೆಯಲ್ಲಿದ್ರು ಅಂತ ಹೇಳಲಾಗ್ತಿದೆ. ಇಂತಹ ಭೈರಪ್ಪ ಅವರು ಇನ್ನಿಲ್ಲ. ಅವರ ಜೀವನದ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ನಾವು ಪುಟ್ಟದಾಗಿ ಇಲ್ಲಿ ಮೆಲುಕು ಹಾಕೋದಾದ್ರೆ ಸ್ನೇಹಿತರೆ, ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡಿದ್ರು ಭೈರಪ್ಪನವರು. ಅವರು 1931 ಆಗಸ್ಟ್ 20ನೇ ತಾರೀಕು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮದಲ್ಲಿ ಜನಿಸಿದ್ರು. ಇದೇ ಕಾರಣಕ್ಕೆ ಅವರು SL ಭೈರಪ್ಪ ಆಗಿದ್ದು, ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಆಗಿದ್ದು. ಚಿಕ್ಕವರಿದ್ದಾಗಲೇ ಪ್ಲೇಗ್ ಕಾರಣಕ್ಕೆ ಅಕ್ಕ, ತಮ್ಮ ಹಾಗೂ ತಾಯಿಯನ್ನ ಕಳ್ಕೊಂಡಿದ್ರು. ಅವಾಗ ಹಿಂಗೆ ಅಲ್ಲ, ಒಂದು ಸಾಂಕ್ರಾಮಿಕ ರೋಗ ಬಂತು ಅಂದ್ರೆ ಲಕ್ಷಾಂತರ ಜನ ಪ್ರಾಣ ಕಳ್ಕೊಳ್ತಿದ್ರು ಆಗಿನ ಕಾಲದಲ್ಲಿ. ಇವ್ರ ಫ್ಯಾಮಿಲಿಲೂ ಹಾಗೆ ಆಯಿತು. ಹೀಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಲೇ ತಮ್ಮ ಹುಟ್ಟೂರು ಹಾಗೂ ಸುತ್ತಮುತ್ತಲಿನ ಊರಲ್ಲಿ ಪ್ರಾಥಮಿಕ ಅಭ್ಯಾಸ ಮುಗಿಸಿದ್ರು. ನಂತರ ಮೈಸೂರಿಗೆ ಬಂದು ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಓದನ್ನ ಮುಂದುವರೆಸಿದ್ರು. ಮಹಾರಾಜ ಕಾಲೇಜಲ್ಲಿ BA ಪದವಿಯನ್ನ ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿಯನ್ನ ಕೂಡ ಪಡೆದಿದ್ರು. ಇದಾದ್ಮೇಲೆ ತಮ್ಮ ಜೀವನದಲ್ಲಿ ತುಂಬಾ ಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ರು. ಜೀವನೋಪಾಯಕ್ಕಾಗಿ ಸಿನಿಮಾ ಟೆಂಟ್ಗಳಲ್ಲಿ ಗೇಟ್ ಕೀಪರ್ ಆಗಿನೂ ಕೆಲಸ ಮಾಡಿದ್ದಾರೆ. ರೈಲ್ವೆ ಕೂಲಿಯಾಗಿ ಕೆಲ ಸಲ ಭಿಕ್ಷೆ ಬೇಡಿದ ಉದಾಹರಣೆಗಳು ಕೂಡ ಇವೆ ಅಂತ ಅವರೇ ಹೇಳ್ಕೊಂಡಿದ್ರು ಹಲವು ಸಲ. ಬಾಂಬೆಗೆ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿರೋಕೆ ಆಗದೆ ಗದಗನಿಂದ ಬಂದ ಸಾಧುಗಳೊಂದಿಗೆ ಮತ್ತೆ ವಾಪಸ್ ಆಗಿದ್ರು ಮೈಸೂರಿಗೆ. ಗೊರೂರಿಂದ ಅಕ್ಷರ ಲೋಕಕ್ಕೆ, ಗೊರೂರು ರಾಮಸ್ವಾಮಿಯವರ ಬರಹಗಳಿಂದ ಪ್ರೇರಿತರಾಗಿ ಸಾಹಿತ್ಯ ಲೋಕಕ್ಕೆ ಬಂದ್ರು. 1958ರಲ್ಲಿ ಪ್ರಕಟವಾದ ಭೀಮಕಾಯ ಇವರ ಮೊದಲ ಕೃತಿ. ಅಲ್ಲಿಂದ ಸರಿಸುಮಾರು 5 ದಶಕಗಳ ಕಾಲ ಸಾಗಿದೆ ಇವರ ಅಕ್ಷರ ಯಾತ್ರೆಯಲ್ಲಿ 24 ಮಹಾ ಕಾದಂಬರಿಗಳನ್ನ ಬರೆದಿದ್ದಾರೆ. ಕಾದಂಬರಿಗಳ ಜೊತೆಗೆ ಸೌಂದರ್ಯ ಮೀಮಾಂಸೆ ಕುರಿತು ಕೂಡ ಹಲವು ಗ್ರಂಥ ರಚಿಸಿದ್ದಾರೆ. ವಂಶವೃಕ್ಷ, ದಾಟು, ತಂತು, ಗೃಹಭಂಗ, ಗ್ರಹಣ, ಮತದಾನ, ಪರ್ವ, ಉತ್ತರಕಾಂಡ ಇವರ ಮೇರು ಕಾದಂಬರಿಗಳು. ಹಾಗೆ ನೋಡಿದ್ರೆ ಭೈರಪ್ಪನವರ ಕಾದಂಬರಿಯನ್ನ ಓದದ ಯಾವುದೇ ಓದುಗ ಇಲ್ಲ ಅಂತ ಹೇಳ್ಬೋದು. ಓದದವರೇ ಇಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಓದುವ ಅಭ್ಯಾಸ ಇರೋ ಯಾರು ಕೂಡ ಅವರ ಕಾದಂಬರಿಯನ್ನ ಯಾವ್ದಾದ್ರು ಒಂದಾದ್ರೂ ಓದಿರ್ತಾರೆ ಅಂತ ಹೇಳ್ಬೋದು. ನಾನೇಕೆ ಬರೆಯುತ್ತೇನೆ, ಬಿತ್ತಿ, ಆತ್ಮಕಥೆ ಗ್ರಂಥಗಳು, ಆವರಣ, ಕವಲು ಅವರ ಇತ್ತೀಚಿನ ಕಾದಂಬರಿ, ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೆ, ಮತದಾನ, ನಾಯಿ ನೆರಳು ಕೃತಿಗಳು ಸಿನಿಮಾ ಕೂಡ ಆಗಿವೆ. ಭೈರಪ್ಪನವರ ವಿಶೇಷ ಅಂತ ಹೇಳಿದ್ರೆ ಅವರ ಕೃತಿಗಳಲ್ಲಿ ಭಾರತದ ಪರಂಪರೆ ಜೊತೆಗೆ ಆಧ್ಯಾತ್ಮ, ಖಗೋಳಶಾಸ್ತ್ರ, ಮಾನವಶಾಸ್ತ್ರ, ತತ್ವಜ್ಞಾನ, ಮಹಾಭಾರತದ ಎಳೆಗಳನ್ನು ಕೂಡ ಸೇರಿಸ್ತಾ ಇದ್ರು. ನವ್ಯ, ನವೋದಯ, ಬಂಡಾಯ, ದಲಿತ ಹೀಗೆ ಒಂದು ನಿರ್ದಿಷ್ಟ ಜಾನರ್ಗೆ ಸೀಮಿತವಾಗಿರಲಿಲ್ಲ. ಅಷ್ಟು ವಿಶಾಲ ವ್ಯಾಪ್ತಿ ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಸುಮ್ಮನೆ ಕತೆ ಬರಿಬೇಕು ಅಂತ ಕಾದಂಬರಿ ರಚಿಸ್ತಾ ಇರಲಿಲ್ಲ. ಇವರ ಒಂದೊಂದು ಕೃತಿ ಕೂಡ ಒಂದೊಂದು ಗಹನವಾದ ವಿಚಾರವನ್ನ ಹೇಳ್ತಾ ಇದ್ವು. ಪರ್ವದಲ್ಲಿ ಮಹಾಭಾರತವನ್ನ ಯಾವುದೇ ದೈವಿಕ ಪವಾಡಗಳಿಲ್ಲದೆ ಸಂಪೂರ್ಣ ಮಾನವೀಯ ಅಥವಾ ಹ್ಯೂಮನ್ ಆಂಗಲ್ನಿಂದ ಪುನರ್ ರಚಿಸಿದ್ರು. ವಂಶವೃಕ್ಷದಲ್ಲಿ ಪರಂಪರೆ ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷ, ವೈಯಕ್ತಿಕ ಸಂಬಂಧಗಳ ಜಿಜ್ಞಾಸೆ ಮುಂದಿಟ್ಟಿದ್ರು. ತಲೆಮಾರುಗಳ ಕತೆ ಹೇಳಿದ್ರು. ದಾಟು ಭಾರತದ ಬಹುದೊಡ್ಡ ಸಾಮಾಜಿಕ ಪಿಡುಗು, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ಬೇರುಗಳನ್ನ ಕೆದಕುವ ಕಾದಂಬರಿ. ಅದೊಂದು ಕ್ರಾಂತಿಕಾರಿ ಕಾದಂಬರಿ. ಆಮೇಲೆ ಆವರಣ ಭಾರತದ ಇತಿಹಾಸವನ್ನ ತಿರುಚಲಾಗಿದೆ ಅನ್ನೋ ವಾದವನ್ನ ಮುಂದಿಟ್ಟಿತ್ತು. ನಂತರ ದೇಶಾದ್ಯಂತ ದೊಡ್ಡ ಚರ್ಚೆ ಮತ್ತು ವಿವಾದಕ್ಕೂ ಕಾರಣವಾಗಿತ್ತು. ಆಮೇಲೆ ತಂತು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಮೌಲ್ಯಗಳ ಕುಸಿತ, ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತೆ. ಅದೇ ರೀತಿ ಮತದಾನ, ಚುನಾವಣಾ ವ್ಯವಸ್ಥೆ ಮತ್ತು ಪ್ರಾಮಾಣಿಕರು ರಾಜಕೀಯಕ್ಕೆ ಎಂಟ್ರಿ ಆದರೆ ಏನೆಲ್ಲ ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಹೀಗೆ ಪ್ರತಿ ಕಾದಂಬರಿಯಲ್ಲೂ ಕೂಡ ಭೈರಪ್ಪ ಅವರು ಆಳವಾದ ವಿಚಾರಗಳನ್ನು ಹೇಳ್ತಾ ಇದ್ರು. ನಂತರ ಆ ಕೃತಿಗಳು ಸಾರ್ವಜನಿಕರಲ್ಲಿ ಚರ್ಚೆಗೀಡಾಗ್ತಿದ್ವು. ಹೀಗಾಗಿನೇ ಭೈರಪ್ಪನವರ ಕಾದಂಬರಿಗಳು ಇಂಗ್ಲಿಷ್, ಹಿಂದಿ, ಮರಾಠಿ, ಗುಜರಾತಿ ಸೇರಿ ಭಾರತದ 14 ಪ್ರಮುಖ ಭಾಷೆಗಳಿಗೆ ಅನುವಾದ ಆಗಿವೆ. 100 ಬಾರಿ ಮರು ಮುದ್ರಣ ಆಗಿವೆ.
ಉಪನ್ಯಾಸಕ ಭೈರಪ್ಪ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವು ಹುದ್ದೆಗಳನ್ನ ಕೆಲಸಗಳನ್ನ ನಿಭಾಯಿಸಿದ್ದಾರೆ. 1958-60 ನಡುವೆ ಹುಬ್ಬಳ್ಳಿಯ ಕಾಡು ಸಿದ್ದೇಶ್ವರ ಕಾಲೇಜಲ್ಲಿ ಅಧ್ಯಾಪಕರ ಕೆಲಸ ಮಾಡಿದ್ದಾರೆ. 60-66 ಟೈಮ್ನಲ್ಲಿ ಗುಜರಾತ್ನ ಸರ್ದಾರ್ ಪಟೇಲ್ ಯೂನಿವರ್ಸಿಟಿಯಲ್ಲಿ ಅಲ್ಲೂ ಉಪನ್ಯಾಸಕರ ಕೆಲಸ ಮಾಡಿದ್ದಾರೆ. ದಿಲ್ಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಕೊನೆಗೆ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನ ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. 1991ರಲ್ಲಿ ರಿಟೈರ್ ಆದರು. ಬಾಲ್ಯದಿಂದಲೇ ಪ್ರವಾಸದ ಗೀಳಿತ್ತು. ಇದರಿಂದ ಉತ್ತರ ಮತ್ತು ದಕ್ಷಿಣ ಧ್ರುವ ಸೇರಿದ ಹಾಗೆ ವಿಶ್ವದ 7 ಭೂಖಂಡಗಳಿಗೆ ಪ್ರವಾಸ ಮಾಡಿದ್ದಾರೆ. ಸಾಲು ಸಾಲು ಪ್ರಶಸ್ತಿ. ಭೈರಪ್ಪನವರ ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಸಿಕ್ಕಿದೆ. ವಂಶ ವೃಕ್ಷಕ್ಕೆ 1966ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು. 75ರಲ್ಲಿ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ವಂಶವೃಕ್ಷ, ಸಾಕ್ಷಿ, ದಾಟು ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಬಂದಿದೆ. 1994ರಲ್ಲಿ ಮಾಸ್ತಿ ಪ್ರಶಸ್ತಿ ಹಾಗೂ 1985ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದೆ. ಇನ್ನು 1999ರಲ್ಲಿ ಕನಕಪುರದಲ್ಲಿ ನಡೆದ 67ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. 2005ರಲ್ಲಿ ಪಂಪ ಪ್ರಶಸ್ತಿ ಹಾಗೆ 2010ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಕೂಡ ಪಡೆದರು. ಈ ಪ್ರಶಸ್ತಿ ಪಡೆದ ಕನ್ನಡಿಗರಲ್ಲಿ ಭೈರಪ್ಪನವರು ಮೊದಲಿಗರು. 2011ರಲ್ಲಿ ನಾಡೋಜ, 2017ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಕೂಡ ಸಿಕ್ಕಿದೆ. ಕೊನೆಗೆ ಭೈರಪ್ಪನವರ ಅಪಾರ ಸಾಹಿತ್ಯ ಸೇವೆ ಗುರುತಿಸಿ ಭಾರತ ಸರ್ಕಾರ 2016ರಲ್ಲಿ ಪದ್ಮಶ್ರೀ, 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದೆ. ಅವರಿಗೆ ಜ್ಞಾನಪೀಠ ಬರಬೇಕು ಅನ್ನೋದು ಆಗ್ರಹ ಅವರ ಓದುಗ ಬಳಗದಿಂದ ಕೇಳಿ ಬರ್ತಾ ಇತ್ತು. ಆದರೆ ಅದು ಇದುವರೆಗೂ ಸಾಧ್ಯ ಆಗಿಲ್ಲ. ಈಗ ಅವರೇ ಇಲ್ಲ. ಕರ್ನಾಟಕ ಆದಿಯಾಗಿ ಭಾರತ ಮತ್ತು ವಿದೇಶದಲ್ಲೂ ಕೂಡ ಭೈರಪ್ಪನವರ ಕಾದಂಬರಿ ಕುರಿತು ವಿಚಾರಗೋಷ್ಠಿ ನಡೆಯುತ್ತೆ. ಅವರ ಕಾದಂಬರಿಗಳ ಅಧ್ಯಯನ ಗ್ರಂಥ ಸಂಪುಟ ಹೊರಬಂದಿವೆ. ಕರ್ನಾಟಕದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಭೈರಪ್ಪನವರ ಕಾದಂಬರಿ ಪಠ್ಯಗಳಾಗಿ ಸ್ಥಾನ ಪಡೆದಿವೆ. ಅಲ್ಲದೆ 20ಕ್ಕೂ ಅಧಿಕ ಸಂಶೋಧನಾ ವಿದ್ಯಾರ್ಥಿಗಳ ಅಧ್ಯಯನದ ವಿಚಾರವೂ ಆಗಿವೆ. ಒಂದು ತಲೆಮಾರಿನ ಜನರ ಯೋಚನೆ ತೀಡಿದ ಸಾಹಿತ್ಯ ಅಂತ ಕರೆಸ್ಕೊಳ್ತಾರೆ. ಇವರ ನಿಧನದ ಕುರಿತು PM ನರೇಂದ್ರ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ನಮ್ಮ ಆತ್ಮ ಸಾಕ್ಷಿಯನ್ನ ಕದಲಿಸಿದ ಮತ್ತು ಭಾರತದ ಆತ್ಮವನ್ನ ಮುಟ್ಟಿದ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ನಾವು ಕಳೆದುಕೊಂಡಿದ್ದೀವಿ ಅಂತ PM ಹೇಳಿದ್ದಾರೆ. ಸದ್ಯ ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಗುರುವಾರ ಬೆಳಗ್ಗೆ 8 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಾರ್ವಜನಿಕರಿಗೆ ಅವರ ಓದುಗ ಬಳಗಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ ಮೈಸೂರಿಗೆ ತಗೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಸ್ತೆ.